ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ಯುಧಿಷ್ಠಿರನ ವಿಲಾಪ ಮತ್ತೆ ವ್ಯಾಸನ ಮೂಲಕ ಮೃತ್ಯುವಿನ ಉತ್ಪತ್ತಿಯ ವರ್ಣನೆ, ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅಭಿಮನ್ಯು ಸತ್ತ ಮೇಲೆ ಯುಧಿಷ್ಠಿರನಿಗೆ ಆ ದುಃಖ ತಡ್ಕೊಳ್ಳೋದಕ್ಕಾಗಲ್ಲ. ಈಗ ಅರ್ಜುನ ಕೃಷ್ಣ ಬಂದ್ರೆ ಅವ್ರಿಗೆ ಹೇಗೆ ಹೇಳಿ, ಸುಭದ್ರಾಳಿಗೆ ಹೇಗೆ ನಾನು ಸಮಾಧಾನ ಮಾಡಬೇಕು, ಈ ವಿಷಯವನ್ನ ಅವಳಿಗೆ ಹೇಗೆ ಹೇಳೋದು ಅಂತೆಲ್ಲ ಅನ್ಕೊಂಡು, ಆಮೇಲೆ ಅಷ್ಟೂ ಜನ ಸೇರ್ಕೊಂಡು ಒಬ್ಬನ ಮೇಲೆ ಹೋಗಿ ಅವರು ಬಾಣ ಪ್ರಯೋಗ ಮಾಡ್ತಾರಲ್ಲ, ಅದು ಅವನಿಗೆ ತುಂಬಾ ಬೇಜಾರಾಗುತ್ತೆ. ಈಗ ನಾನು ಗೆದ್ದು ರಾಜನಾದ್ರೂ ಕೂಡ ನನಗೆ ಸಂತೋಷ ಇರೋದಿಲ್ಲ ಅಂತೆಲ್ಲ ಅನ್ಕೊಂಡು ಅಳ್ತಾ ಇದ್ದಾಗ ವ್ಯಾಸ ಮುನಿಗಳು ಬರ್ತಾರೆ. ಆಗ ವ್ಯಾಸರಿಗೆ ಹೇಳ್ತಾನೆ, ಅಭಿಮನ್ಯು ಈ ರೀತಿ ಸತ್ತು ಹೋಗಿದ್ದಾನೆ, ಆದ್ರೆ ಅವನನ್ನ ಕೊಂದ ರೀತಿ ಇದೆಯಲ್ಲ ಅದು ಸರಿ ಇಲ್ಲ. ಅಷ್ಟೂ ಜನ ವೀರರು ಸೇರ್ಕೊಂಡು, ಅಂದ್ರೆ ವೀರರು ಸರಿಸಮಾನವಾದವರ ಜೊತೆ ಹೋರಾಡಬೇಕು, ಆದ್ರೆ ಆ ಶತ್ರುಗಳು ಅವನ ಜೊತೆ ನಡ್ಕೊಂಡಿದ್ದಂತ ರೀತಿ ಇದೆಯಲ್ಲ ಅದು ಸರಿ ಇಲ್ಲ. ಈ ಕಾರಣಕ್ಕೆ ನನಗೆ ತುಂಬಾನೇ ನೋವಾಗ್ತಾ ಇದೆ, ಮತ್ತೆ ಮತ್ತೆ ಅವಂದೇ ಚಿಂತೆ ಆಗ್ತಾ ಇದೆ, ಸ್ವಲ್ಪ ಕೂಡ ನನಗೆ ಶಾಂತಿ ಇಲ್ಲ ಅಂತ ಹೇಳ್ತಾ ಇದ್ದ. ಆಗ ವ್ಯಾಸರು ಹೇಳ್ತಾರೆ, ಯುಧಿಷ್ಠಿರ ನೀನು ಮಹಾ ಬುದ್ಧಿವಂತ, ನೀನು ಎಲ್ಲ ಶಾಸ್ತ್ರಗಳನ್ನು ತಿಳಿದಿರುವಂಥವನು, ನಿನ್ನಂಥ ಪುರುಷರು ಸಂಕಟ ಬಂದಾಗ ಮೋಹಿತರಾಗೋದಿಲ್ಲ. ಅಭಿಮನ್ಯು ಯುದ್ಧದಲ್ಲಿ ಬಹಳಷ್ಟು ವೀರರನ್ನ ಕೊಂದು ಪ್ರೌಢ ಯೋಧರ ಹಾಗೆ ಪರಾಕ್ರಮವನ್ನ ತೋರಿಸಿ ಸ್ವರ್ಗಕ್ಕೆ ಹೋಗಿದ್ದಾನೆ. ಭಾರತನೇ, ವಿಧಾತನ ವಿಧಾನವನ್ನ ಯಾರೂ ತಪ್ಪಿಸೋದಕ್ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ ನೀನು ಚಿಂತೆ ಪಡುವಂತ ಅಗತ್ಯ ಇಲ್ಲ, ಭಗವಂತ ಇದನ್ನ ನಿರ್ಧಾರ ಮಾಡಿದಾನೆ, ಅದನ್ನ ಯಾರೂ ತಪ್ಪಿಸೋದಕ್ ಸಾಧ್ಯ ಇಲ್ಲ. ಮೃತ್ಯು ಅನ್ನೋದು ದೇವತೆಗಳು, ಗಂಧರ್ವರು ಮತ್ತೆ ದಾನವರ ಪ್ರಾಣವನ್ನೂ ಕೂಡ ತಗೊಳುತ್ತೆ ಅಂದಮೇಲೆ ಮನುಷ್ಯರ ಬಗ್ಗೆ ಹೇಳೋದಾದ್ರೂ ಏನಿದೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಮುನಿಗಳೇ, ಈ ಶೂರವೀರ ರಾಜಕುಮಾರ ಶತ್ರುಗಳ ವಶದಲ್ಲಿ ಬಿದ್ದು ವಿನಾಶದ ಬಾಯಿಯ ಒಳಗಡೆ ಹೊರಟೋದ, ಈ ರೀತಿ ಹೇಳ್ತಾರೆ. ಏನು, ಇವ್ರು ಸತ್ ಹೋದ್ರು, ಆದ್ರೆ ನನಗೆ ಸಂದೇಹ ಆಗ್ತಾ ಇದೆ, ಇವರನ್ನ ಸತ್ ಹೋದ್ರು ಅಂತ ಯಾಕೆ ಹೇಳ್ತಾರೆ, ಮೃತ್ಯು ಯಾರ್ದಾಗುತ್ತೆ, ಯಾಕಾಗುತ್ತೆ, ಮತ್ತೆ ಅದು ಯಾವ ರೀತಿ ಪ್ರಜೆಗಳ ಸಂಹಾರವನ್ನ ಮಾಡುತ್ತೆ, ಮತ್ತೆ ಹೇಗೆ ಆ ಜೀವವನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗುತ್ತೆ, ಪಿತಾಮಹರೇ ಈ ಎಲ್ಲಾ ವಿಷಯಗಳನ್ನ ನನಗೆ ಹೇಳಿ ಅಂತ ಅಂದ್ಬಿಟ್ಟು ಹೇಳ್ತಾನಂದ್ರೆ, ಯಾರಾದ್ರೂ ಸತ್ತೋದ್ರೆ ಅವ್ರು ಸತ್ತೋದ್ರು ಅಂತ ಹೇಳ್ತಾರಲ್ಲ, ಅದ್ ಯಾಕೆ ಹಂಗೆ ಹೇಳ್ತಾರೆ, ಯಾರಿಗೆ ಸಾವಾಗೋದು ಯಾಕಾಗುತ್ತೆ, ಯಾವ ರೀತಿ ಅದಾಗುತ್ತೆ ಅಂದ್ಮೇಲೆ ಈ ಜೀವವನ್ನ ಪರಲೋಕಕ್ಕೆ ಅದು ಹೇಗೆ ಕರ್ಕೊಂಡು ಹೋಗುತ್ತೆ ಅಂತೆಲ್ಲ ಅವನು ಪ್ರಶ್ನೆ, ಅಂದ್ರೆ ಮೃತ್ಯುವಿನ ಬಗ್ಗೆ ನನಗೆ ವಿವರವಾಗಿ ತಿಳಿಸಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದಾನೆ. ಆಗ ವ್ಯಾಸರು ಹೇಳ್ತಾರೆ, ರಾಜನೇ, ತಿಳಿದಿರುವಂತ ಜನರು ಈ ವಿಷಯದಲ್ಲಿ ಒಂದು ಪ್ರಾಚೀನ ಇತಿಹಾಸದ ಒಂದು ದೃಷ್ಟಾಂತವನ್ನ ಕೊಡ್ತಾರೆ. ಅಂದ್ರೆ ಒಂದು ಎಕ್ಸಾಂಪಲ್ ಹೇಳಿ ಹೇಳ್ತಾರೆ, ಇದನ್ನ ಕೇಳಿ ನೀನು ಸ್ನೇಹ ಬಂಧನದ ಕಾರಣ ಆಗುವಂತ ದುಃಖದಿಂದ ಬಿಡುಗಡೆ ಹೊಂತೀಯಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಉಪಾಖ್ಯಾನ ಎಲ್ಲಾ ಪಾಪಗಳನ್ನು ನಾಶ ಮಾಡುವಂಥದ್ದು, ಆಯಸ್ಸನ್ನ ಹೆಚ್ಚಿಸುವಂಥದ್ದು, ಶೋಕವನ್ನ ನಾಶ ಮಾಡುವಂಥದ್ದು, ಅತ್ಯಂತ ಮಂಗಳಕರವಾದದ್ದು, ಮತ್ತೆ ವೇದಾಧ್ಯಯನದ ಹಾಗೆ ಪವಿತ್ರವಾಗಿರುವಂಥದ್ದು ಅಂತಂದ್ಬಿಟ್ಟು ಹೇಳ್ತಾನೆ. ಆಯುಷ್ಮಾನ್ ಪುತ್ರ, ರಾಜ್ಯ ಮತ್ತು ಲಕ್ಷ್ಮಿಯನ್ನ ಬಯಸುವಂತಹ ದ್ವಿಜರು ಪ್ರತಿದಿನ ಪ್ರಾತಃ ಕಾಲ ಈ ಆಖ್ಯಾನವನ್ನ ಶ್ರವಣ ಮಾಡಬೇಕು. ಈಗ ನಾನು ಏನ್ ಹೇಳ್ತೀನೋ ಅದನ್ನ ಪ್ರತಿನಿತ್ಯ ಶ್ರವಣ ಮಾಡಬೇಕು. ಹಿಂದಿನ ಕಾಲದ ಒಂದು ಮಾತಿದು, ಸತ್ಯಯುಗದಲ್ಲಿ ನಡೆದಂಥದ್ದು. ಸತ್ಯಯುಗದಲ್ಲಿ ಅಕಂಪನ ಅನ್ನುವಂಥ ಒಬ್ಬ ರಾಜ ಇದ್ದ. ಅವನ ಮೇಲೆ ಶತ್ರುಗಳ ಆಕ್ರಮಣ ಮಾಡ್ತಾರೆ. ರಾಜನಿಗೆ ಒಬ್ಬ ಮಗ ಇದ್ದ, ಅವನ ಹೆಸರು ಹರಿ ಅಂತಂದ್ಬಿಟ್ಟು. ಅವನು ಬಲದಲ್ಲಿ ನಾರಾಯಣನ ಸಮಾನನಾಗಿದ್ದ, ಮತ್ತೆ ಯುದ್ಧದಲ್ಲಿ ಇಂದ್ರನ ಸಮಾನನಾಗಿದ್ದ. ಆ ಯುದ್ಧದಲ್ಲಿ ದುಷ್ಕರ ಪರಾಕ್ರಮವನ್ನ ತೋರಿಸಿ ಕೊನೆಯಲ್ಲಿ ಅವನ ಶತ್ರುಗಳ ಕೈಯಿಂದ ಸತ್ತು ಹೋಗ್ತಾನೆ. ಇದರಿಂದ ಏನಾಯ್ತು, ರಾಜನಿಗೆ ಬಹಳ ಶೋಕ ಉಂಟಾಗುತ್ತೆ. ಅವನ ಪುತ್ರ ಶೋಕದ ಸಮಾಚಾರವನ್ನ ತಿಳಿದು ದೇವರ್ಷಿ ನಾರದರು ಬರ್ತಾರೆ. ರಾಜ ಅವರನ್ನ ಯಥೋಚಿತವಾಗಿ ಪೂಜಿಸಿ ಕೂತ್ಕೊಂಡ ಮೇಲೆ ಅವರಿಗೆ ಹೇಳ್ತಾನೆ, ಭಗವಂತ, ನನ್ನ ಮಗ ಇಂದ್ರ ಮತ್ತೆ ವಿಷ್ಣುವಿನ ಹಾಗೆ ಕಾಂತಿವಂತ ಮತ್ತೆ ಮಹಾಬಲಿಯಾಗಿದ್ದ, ಅಂದ್ರೆ ಅಷ್ಟೊಂದು ಬಲಶಾಲಿಯಾಗಿದ್ದ, ಅವನನ್ನ ಬಹಳಷ್ಟು ಶತ್ರುಗಳು ಸೇರ್ಕೊಂಡು ಯುದ್ಧದಲ್ಲಿ ಕೊಂದ್ಬಿಟ್ಟಿದ್ದಾರೆ. ಈಗ ನಾನು ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಮತ್ತೆ ಕೇಳೋದಕ್ಕೆ ಇಷ್ಟಪಡ್ತೀನಿ, ಈ ಮೃತ್ಯು ಅಂತಂದ್ರೆ ಏನು, ಇದರ ವೀರ್ಯ, ಬಲ ಮತ್ತೆ ಪುರುಷ ಹೇಗಿದೆ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದಾನೆ. ಪೌರುಷ ಹೇಗಿದೆ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದಾನೆ. ಅಂದ್ರೆ
ಇಲ್ಲಿ ವ್ಯಾಸರಿಗೆ ಯುಧಿಷ್ಠಿರ ಪ್ರಶ್ನೆ ಕೇಳ್ತಾನೆ ಮೃತ್ಯುವಿನ ಬಗ್ಗೆ. ಅದಕ್ಕೆ ವ್ಯಾಸರು ಪುರಾಣಗಳಲ್ಲಿ ಈ ಒಂದು ವ್ಯಾಖ್ಯಾನ ಇದೆ, ಇದನ್ನ ಉದಾಹರಣೆಯಾಗಿ ಕೊಟ್ಟು ಹೇಳ್ತಾರೆ. ಅದನ್ನ ಕೇಳಿದ ಮೇಲೆ ನಮಗೆ ಇದರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ ಅಂತಂದ್ಬಿಟ್ಟು ಹಿಂದೆ ನಡೆದಂತ ಒಂದು ಘಟನೆ ಹೇಳ್ತಾರೆ. ಅದರಲ್ಲಿ ಒಬ್ಬ ರಾಜ, ಅವನ ಮಗ ಸತ್ತು ಹೋಗ್ತಾನೆ. ಆಗ ಅವರು ಇದೇ ಪ್ರಶ್ನೆಯನ್ನ ನಾರದ ಮುನಿಗಳಿಗೆ ಕೇಳ್ತಾರೆ. ಈ ಮೃತ್ಯು ಅಂದ್ರೆ ಏನು, ಅದರ ಬಲ ಹೇಗಿರುತ್ತೆ, ಅದರ ವೀರ್ಯ ಹೇಗಿರುತ್ತೆ, ಅದರ ಪೌರುಷ ಹೇಗಿರುತ್ತೆ, ಅದರ ಬಗ್ಗೆ ನನಗೆ ತಿಳಿಸಿ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ನಾರದರು ಅದರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.